ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ತೀರ ಒಂದು ದೇವಸ್ಥಾನ ಅಂದರೆ ಅದೆಷ್ಟು ನಿಧಿ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಕೇರಳದ ತಿರುವನಂತಪುರದ ಪದ್ಮನಾಭ ಸ್ವಾಮಿಯ ದೇಗುಲದ ಆ ಮಾಳಿಗೆಯನ್ನು ಹೊಕ್ಕು ನೋಡಿದ್ರೆ ಎಷ್ಟಿತ್ತು ಅನ್ನುವಂಥದ್ದು. ಆ ನೆಲಮಾಳಿಗೆಯಲ್ಲಿ ಸಿಕ್ಕಿದ್ದು ಅಷ್ಟಿಷ್ಟಲ್ಲ, ಒಂದು ಸಾವಿರ ಲಕ್ಷ ಕೋಟಿ, ಇಷ್ಟೊಂದು ಬಹುಶಃ ಮೌಲ್ಯದ ಸಂಪತ್ತು ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಪದ್ಮನಾಭ ತಿರುಪತಿ ತಿಮ್ಮಪ್ಪನನ್ನು ಕೂಡ ಹಿಂದೆ ಹಾಕಿಬಿಟ್ಟಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂಥ ಈಗಿನ ವಿಶೇಷ ಕಾರ್ಯಕ್ರಮ ಅದು ಪದ್ಮನಾಭ ನಿಧಿ ರಹಸ್ಯ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಂಜರಾಜ ಅರಸ್ ನಮ್ಮ ಜೊತೆಗಿದ್ದಾರೆ. ರಾಜವಂಶಸ್ಥರು, ಜೊತೆಗೆ ಸಂಶೋಧಕರು, ಸಾಕಷ್ಟು ಪುಸ್ತಕಗಳನ್ನು ಬರೆದಿರುವಂಥದ್ದು. ಮೈಸೂರಿನ ನೀವು ಇತಿಹಾಸದ ಬಗ್ಗೆ ಆ ಚರಿತ್ರೆಯ ಪುಟಗಳನ್ನು ತಿರುಗಿಸಿ ಹಾಕೋದು ಬೇಡ, ನಂಜರಾಜ ಅರಸ್ ಅವ್ರನ್ನ ಒಂದು ಸರಿ ಭೇಟಿ ಮಾಡಿದರೆ ಸಾಕು, ಅವರು ನಿಮಗೆ ಸಾಕಷ್ಟು ವಿವರಗಳನ್ನು ಕೊಡಬಲ್ಲರು. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಸಂತೋಷ್ ಜಿ ತಮಗೆಲ್ಲ ಗೊತ್ತು, ಅವರು ಆಧ್ಯಾತ್ಮ ಚಿಂತಕರು. ಅವ್ರ ಜೊತೆಗೂ ಕೂಡ ಸಾಕಷ್ಟು ಮಾತಾಡೋಣ. ಇನ್ನು ಮೈಸೂರಿನಿಂದ ವಿಚಾರವಾದಿಗಳು ನಮ್ಮ ಜೊತೆಗೆ ಇರ್ತಾರೆ. ವಿಜಯ್ ಕುಮಾರ್ ಏನು ಹೇಳ್ತಾರೆ ಈ ಪದ್ಮನಾಭ ನಿಧಿ ರಹಸ್ಯದ ಬಗ್ಗೆ ಕೇಳೋಣ. ಇದೆಲ್ಲದರ ಜೊತೆಗೆ ಕೇರಳದ ಏನು ದೇವಸ್ಥಾನ ಏನಿದೆ, ಅದು ಪದ್ಮನಾಭ ಸ್ವಾಮಿಯ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಟ್ರಸ್ಟಿ ಒಬ್ಬರು ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿ ಬರ್ತಾರೆ. ತಿರುವನಂತಪುರದಿಂದ ಪ್ರಸಾದ್ ಪಣಿಕರ್ ಕನ್ನಡ ಗೊತ್ತಿರುವಂಥವರು, ಕನ್ನಡಿಗರು ಅನ್ನುವಂಥದ್ದೊಂದು ಹೆಮ್ಮೆಯ ವಿಚಾರ. ಸಾಕಷ್ಟು ಮಾತಾಡೋದಿದೆ, ಆದರೆ ಅದಕ್ಕಿಂತ ಮೊದಲು ಈ ದೇವಸ್ಥಾನದ ನಿಧಿ ರಹಸ್ಯ ಏನು, ಇಲ್ಲಿ ತನಕ ಸಿಕ್ಕಿರೋದು ಎಷ್ಟು, ಇನ್ನು ಸಿಗಬೇಕಾಗಿರೋದು ಅದು ಎಷ್ಟು? ಬನ್ನಿ, ಇಲ್ಲಿದೆ ಒಂದು ವರದಿ. ನಿನ್ನೆ ಮೊನ್ನೆವರೆಗೂ ತಿರುಪತಿ ತಿಮ್ಮಪ್ಪನೇ ಅತ್ಯಂತ ಶ್ರೀಮಂತ ದೇವರಾಗಿದ್ದ. ಆದ್ರೆ ಆ ಪಟ್ಟವೀಗ ಕಳಚಿದೆ. ಯಾಕಂದ್ರೆ ತಿಮ್ಮಪ್ಪನ ಆಸ್ತಿ ಸುಮಾರು 30,000 ಕೋಟಿ. ಆದ್ರೆ ನಂಬರ್ 1 ಶ್ರೀಮಂತ ದೇವರ ಪಟ್ಟವೀಗ ತಿರುವನಂತಪುರದ ಅನಂತ ಪದ್ಮನಾಭನ ಪಾಲಾಗಿದೆ. ಯಾಕಂದ್ರೆ ಪದ್ಮನಾಭ ದೇಗುಲದ ಒಟ್ಟು ಆಸ್ತಿ ಏನಿಲ್ಲವೆಂದ್ರೂ 10 ಲಕ್ಷ ಕೋಟಿ ಮೀರಲಿದೆಯಂತೆ. ಈವರೆಗೆ ಸಿಕ್ಕಿರೋ ಸಂಪತ್ತೇ 1 ಲಕ್ಷ ಕೋಟಿ ಮೀರಿದೆ. ದೇಗುಲದ ಗರ್ಭಗುಡಿಯಲ್ಲಿರೋ ಪದ್ಮನಾಭ ಮೂರ್ತಿಯ ಬಂಗಾರದ ವಿಗ್ರಹವೇ ಬರೋಬ್ಬರಿ 5.5 ಟನ್ ಇದೆಯಂತೆ. ಮಹಾರಾಜರ ಕಾಲದಿಂದ ಆಗಿದ್ರೆ ಸಹ ಬರೋ ಜನ್ರೇಷನಲ್ಲಿ ಅದು ಏನೇನು ಹೆಚ್ಚು ಕಡಿಮೆ ಆಗ್ತದೆ ಅನ್ನೋ ಉದ್ದೇಶ ಸಹ ಅವರ ಬ್ರೈನಲ್ಲಿ ಇರ್ಬೋದು. ಭಾರಿ ಸೂಕ್ಷ್ಮದಿಂದ ಅದನ್ನು ತುಂಬ ಯೋಚನೆ ಮಾಡಿ ಒಂದೊಂದು ಲಾಕ್ಗಳು ಮಾಡಿ ಸ್ಪೆಷಲ್ ಆಗಿಟ್ಟು ಒಂದೊಂದು ಕಡೆ ಹಳೇ ಕಾಲದ ವಜ್ರಗಳಿಂದ ಹಿಡಿದು ಪ್ರತಿಯೊಂದು ಕೂಡಿಟ್ಟಿರೋದು. ದೇಗುಲದ ಸಂಪತ್ತು ಲೆಕ್ಕವಿಲ್ಲದಂತಾಗಿತ್ತು. ದೇಗುಲದವರು ಸೇರಿದಂತೆ ಯಾರೂ ಇದರ ಲೆಕ್ಕವೇ ಇಟ್ಟಿರಲಿಲ್ಲ. ಈ ಸಂಪತ್ತಿನ ಕುರಿತು ಕೇರಳದ ವಕೀಲ ಸೌಂದರರಾಜನ್ ಕೇರಳ ಹೈಕೋರ್ಟ್ನಲ್ಲಿ PIL ಸಲ್ಲಿಸಿದ್ರು. ಈ ಪ್ರಾಚೀನ ದೇವಾಲಯ ಸರ್ಕಾರದ ಆಸ್ತಿ. ದೇವಾಲಯದ ಸಂಪತ್ತಿನ ನಿರ್ವಹಣೆ ಪಾರದರ್ಶಕವಾಗಿಲ್ಲ. ಇದನ್ನ ರಾಜ್ಯ ಸರ್ಕಾರದ ವಶಕ್ಕೆ ಕೊಡಬೇಕೆಂದು ಕೇರಳ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಇದನ್ನ ರಾಜಮನೆತನದ ಉತ್ತರಾಡಂ ತಿರುನಾಳ್ ಮಾರ್ತಾಂಡ ವರ್ಮಾ ಎನ್ನುವವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಸುಪ್ರೀಂ ಕೋರ್ಟ್ ಈ ದೇವಸ್ಥಾನದ ಆಸ್ತಿ ಮತ್ತು ಸಂಪತ್ತಿನ ಲೆಕ್ಕ ಹಾಕಿ ದಾಖಲೆ ಮಾಡುವಂತೆ ಕೇರಳ ಹೈಕೋರ್ಟ್ಗೆ ಸೂಚನೆ ಕೊಡ್ತು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ದೇಗುಲದ ನೆಲಮಾಳಿಗೆಯಲ್ಲಿರೋ ಸಂಪತ್ತಿನ ಲೆಕ್ಕಾಚಾರ ಆರಂಭವಾಯಿತು. ಇಲ್ಲಿ ಒಟ್ಟು 6 ಕೊಠಡಿಗಳಿದ್ದು 5 ಕೊಠಡಿಗಳಲ್ಲಿನ ಸಂಪತ್ತಿನ ಮೌಲ್ಯವೇ 1 ಲಕ್ಷ ಕೋಟಿಗೂ ಹೆಚ್ಚಿದೆ. ಇನ್ನು 1 ಕೊಠಡಿಯಲ್ಲಿನ ಸಂಪತ್ತು ಲೆಕ್ಕ ಹಾಕಬೇಕಿದೆ. ಈ ದೇಗುಲದಲ್ಲಿ ಬಗೆದಷ್ಟು ಸಂಪತ್ತು ಹೊರ ಬರ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇಲ್ಲಿ ತನಕ ತೆಗೆದಿರುವಂಥದ್ದು ಕೇವಲ 30% ಮಾತ್ರ ಅಂತೆ. 30%ಗೆ ಇಷ್ಟಾಯಿತು ಅಂತಂದರೆ ಬಹುಶಃ ಇನ್ನು 70% ತೆಗೆದುಬಿಟ್ರೆ ಈ ಶ್ರೀಮಂತಿಕೆ ಎಷ್ಟರ ಮಟ್ಟಿಗೆ ಬಂದು ತಲುಪೋದು ಅನ್ನುವಂಥದ್ದು. ಯಾಕಂದರೆ ತಿರುಪತಿ ತಿಮ್ಮಪ್ಪನ ಆಸ್ತಿ ಮೌಲ್ಯ ತಮ್ಗೆ ಗೊತ್ತಿರೋದು ವಿಚಾರ 30,000 ಕೋಟಿ ಅಂತ ಇದೆ. 30,000 ಕೋಟಿಯಲ್ಲ, ಈಗಾಗಲೇ 1 ಲಕ್ಷ ಕೋಟಿ ದಾಟಾಗಿದೆ. ಎಲ್ಲದನ್ನೂ ಹೊರಗೆ ತೆಗೆದರೆ 10 ಲಕ್ಷ ಕೋಟಿಗೂ ಹೆಚ್ಚು ಬರಬಹುದು ಅನ್ನುವಂಥದ್ದು. ಬಹುಶಃ ಅಷ್ಟೊಂದು ಪ್ರಮಾಣದ ಸಂಪತ್ತು ಶೇಖರಣೆ ಆದದ್ದು ಹೇಗೆ? ಇದೆಲ್ಲದರ ಜೊತೆಗೆ ಅದನ್ನು ಅಷ್ಟೊಂದು ಮುಚ್ಚಿಡುವಂಥ ಅಗತ್ಯ ಏನಿತ್ತು? ಬಹುಶಃ ಈ ಬ್ರಿಟಿಷರಿಂದ ತಪ್ಪಿಸ್ಲಿಕ್ಕೆ ಅಥವಾ ಏನಾದರೂ ಈ ಮುಸಲ್ಮಾನ ಆಕ್ರಮಣಕಾರರು ಏನಿದ್ರು ಅವರಿಂದ ತಪ್ಪಿಸ್ಲಿಕ್ಕೆ ಏನಾದರೂ ಈ ರೀತಿ ಕುದುಗಿಡಲಾಗಿತ್ತಾ ಏನು ಎತ್ತ? ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಂಜರಾಜ ಅರಸ್ ನಮ್ಮ ಜೊತೆಗಿದ್ದಾರೆ, ರಾಜವಂಶಸ್ಥರು, ಜೊತೆಗೆ ಸಂಶೋಧಕರು. ನಂಜರಾಜ ಅರಸ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮ ಚಿಂತಕರಾಗಿರುವಂಥ ಡಾಕ್ಟರ್ ಸಂತೋಷ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಜೊತೆಗೆ ಮೈಸೂರಿಂದ ನಮಗೆ ಮಾತಾಡಲಿಕ್ಕೆ ತಯಾರಿದ್ದಾರೆ ವಿಜಯಕುಮಾರ್ ವಿಚಾರವಾದಿಗಳು. ಇನ್ನು ತಿರುವನಂತಪುರದ ಟ್ರಸ್ಟಿ ಒಬ್ಬರು ಮಾತಾಡ್ತಾರೆ. ಬಹುಶಃ ಏನು ಅಂದರೆ ಈ ದೇವಸ್ಥಾನಕ್ಕೆ ಅತ್ಯಂತ ನಿಕಟವಾದಂಥ ಸಂಪರ್ಕವನ್ನು ಹೊಂದಿರುವಂಥವರು, ಯಾರ ಸ್ಥಾಪನೆ ಮಾಡಿದ್ರು ಅದರ ವಂಶಜರಲ್ಲಿ ಇವರೂ ಕೂಡ ಒಬ್ಬರು. ಪದ್ಮನಾಭ ದೇಗುಲದ ಟ್ರಸ್ಟಿ ಪ್ರಸಾದ್ ಪಣಿಕರ್, ಅವ್ರ ಜೊತೆಗೂ ಕೂಡ ನಾವು ಸಾಕಷ್ಟು ಮಾತಾಡೋಣ. ಆದರೆ ಬನ್ನಿ, ಈಗ ನಂಜರಾಜ ಅರಸ್ ಏನು ಹೇಳ್ತಾರೆ ಕಣ ಸರ್. ನೋಡ್ತಾ ಇದ್ದೀರಿ ತಾವು, ತಿರುಪತಿ ತಿಮ್ಮಪ್ಪನ ಆಸ್ತಿಯನ್ನು ಮೀರಿಸೋಷ್ಟು ಒಂದು ದೊಡ್ಡ ಪ್ರಮಾಣದ ದೇವರು, ಅಷ್ಟೊಂದು ದೊಡ್ಡ ಪ್ರಮಾಣದ ಆಸ್ತಿ ಪಾಸ್ತಿ ಇರುವಂಥದ್ದು. ಇದು ನೋಡಿದ್ರೆ ಏನಿಸುತ್ತೆ ನಮಗೆ? ಆಗ ಯಾವ ರಾಜ ಇದ್ದ ಅಲ್ಲಿ ಅವನ ರಾಜಕೀಯ ಅಥವಾ ಸಾಮಾಜಿಕ ಪರಿಸ್ಥಿತಿ, ವಾತಾವರಣ, ಹಿನ್ನೆಲೆ ಏನಿತ್ತು ಅಂತ ನಾವು ತಗೊಂಡ್ರೆ, ಇಲ್ಲ ಮುಸಲ್ಮಾನರು ಆಕ್ರಮಣ ನೋಡಿದ್ವಿ. ಗಜ್ನಿ ಮಹಮ್ಮದ್ದು, ಗೋರಿ ಮಹಮ್ಮದ್ದು ಎಷ್ಟೊಂದು ಸಲ ದಂಡಯಾತ್ರೆ ಮಾಡಿದ್ರು. ಈ ಮಹಮ್ಮದ್ಗಳು ಎಷ್ಟು ಜನ ಆಕ್ರಮಣ ಮಾಡ್ತಾರೆ. ಅವ್ರಿಗೆ ರಾಜ್ಯವನ್ನು ತಮ್ಮ ಹಿಡಿದಲ್ಲಿ ಹಿಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಮುಖ್ಯವಾಗಿ ಬೇಕಾಯಿತು ಸಂಪತ್ತು. ಹೌದು, ಅವ್ರು ಬರ್ತಿದ್ದೆ ಸಂಪತ್ತು ಲೂಟಿ ಮಾಡೋದಕ್ಕೆ. ಈ ರಾಜ ಅವರ ಸಾಮರ್ಥ್ಯ ತನ್ನಲ್ಲಿ ಇಲ್ಲ ಅಂತ ಅಂದ್ಕೊಂಡಾಗ, ಅವನು ಬಂದು ನನ್ನ ಸಂಪತ್ತನ್ನು ಲೂಟಿ ಮಾಡ್ತಾನೆ ಅಂದ್ಕೊಂಡಾಗ, ಅವನು ರಾಜ ಸೋತ ತಕ್ಷಣ ಅವನ ಅರಮನೆಗೆ ಅವನು ನುಗ್ತಾನೆ ಫಸ್ಟು. ನಿಜ. ಗೋರಿ ಮಹಮ್ಮದ್ದು ಯಾವನ ಯಾಕಂದರೆ ಒಂದು ಸಂದರ್ಭದಲ್ಲಿ ಒಂದು ಎಕ್ಸ್ಪ್ಲೇಷನ್ ಇದೆ. ಯಾವ ಥರ ಅಂತಂದರೆ, ಅವನು ಗೋರಿ ಮಹಮ್ಮದ್ ಏನು ಅಷ್ಟೊಂದು 18 ಬಾರಿ ದಂಡಯಾತ್ರೆ ಮಾಡಿ 17 ಬಾರಿ ಎಲ್ಲ ಕೊಳ್ಳೆ ಹೊಡ್ಕೊಂಡೇನು ಹೋದ, ಎಷ್ಟು ಪ್ರಮಾಣದ ತುಂಬ್ಕೊಂಡು ಹೋಗ್ತಿದ್ದು ಅಂತಂದರೆ ಚೆಲ್ಕೊಂಡು ಹೋಗ್ಬೇಕಂಥದ್ದು, ಅಷ್ಟು ಪ್ರಮಾಣದ ಆಸ್ತಿ ಪಾಸ್ತಿನ ತುಂಬ್ಕೊಂಡು ಹೋಗಿದ್ದು ಅಂತ. ಅದನ್ನು ಔಸಿಡೋದಲ್ಲಿ ಇವರು 17-18 ಸಲ ಅವನು ಬಂದು ಮತ್ತೆ ಇನ್ನೊಬ್ಬ ಬಂದ್ರೂ ಅವನಿಗೂ ಅಷ್ಟೇ ಪ್ರಮಾಣದಲ್ಲಿ ಅವನಿಗೆ ಸಂಪತ್ತು ಸಿಗ್ತಾ ಇತ್ತು ಅಂದರೆ ಇವರಲ್ಲಿ ಎಷ್ಟು ಸಂಪತ್ತಿತ್ತು, ಅದನ್ನು ಉಳಿಸೋದು ಹೇಗೆ, ಇದನ್ನು ಆಲೋಚನೆ ಮಾಡಲೇಬೇಕು. ಇವ್ರಿಗಿರೋ ಆಶ್ರಯ ಒಂದೇ ಒಂದು ಆಶ್ರಯ ತಾಣ ದೇವಸ್ಥಾನ. ಸ್ವಲ್ಪ ಆದ್ರೂ ಅದು ಸುರಕ್ಷಿತವಾಗಿ ಇರುತ್ತೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಆಮೇಲೆ ದೇವ್ರಿಗೆ ನಾವು ಕಾಣಿಕೆ ಸಲ್ಲಿಸೋದಿದೆಯಲ್ಲ, ನಮ್ಮನ್ನೇ ನಾವು ದೇವರಿಗೆ ಅರ್ಪಿಸ್ಕೊಳ್ಳುವಾಗ ದೇವ್ರಿಗೆ ನಾವು ಇರೋ ಸಂಪತ್ತು ನಮಗೆ ಕೊಡೋದು, ಆ ರೀತಿ ಅದೊಂಥರ ರಕ್ಷಣಾ ತಾಣ ಆಗಿ ಹೋಗುತ್ತೆ. ಸೊ ಹೀಗಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶೇಖರ ಆಗಿರೋದು ಅಂತಿರ್ತಾವೆ ಅನ್ಕೋಬೇಕಾಗತ್ತೆ. ಓಕೆ ಸರ್, ತಾವೇನು ಹೇಳ್ತೀರಿ ಸಂತೋಷ್? ಅವರು ಹೇಳಿದ್ದನ್ನೇ ನಾನು ಪುಷ್ಟೀಕರಿಸಬೇಕಾಗತ್ತೆ. ಯಾಕೆಂತಂದರೆ ನಮ್ಮ ದೇಶದ ಹಿಂದಿನ ವ್ಯವಸ್ಥೆಯಲ್ಲಿ ಒಂದು ನಿಜವಾದಂಥ ಒಂದು ಸೆಕ್ಯೂರಿಟಿ ಕೊಡಬಹುದಾದಂಥ ಒಂದು ತಾಣ ಅಂತಂದರೆ ದೇವಸ್ಥಾನ. ಇವತ್ತಿನ ದಿವಸದಲ್ಲಿ ಸ್ವಲ್ಪ ಮಟ್ಟಿಗಾದರೂ ದೇವರ ಮೇಲೆ ನಂಬಿಕೆ, ಒಂಚೂರು ಭಯ ಅಂತ ಇದೆ. ಇನ್ನು ಭಾಳ ಹಿಂದೆ ನಾವು ತಗೊಂಡಾಗ ದೇವಸ್ಥಾನಗಳ ಮೇಲೆ ಯಾರೇ ಆಗಲಿ ಲೂಟಿ ಮಾಡಲಿಕ್ಕಿಲ್ಲ, ಪರಕೀಯರನ್ನು ಬಿಟ್ಟುಬಿಡಿ, ನಮ್ಮವರೇ ಅಲ್ಲಿ ಹೋಗಿ ಏನಾದರೂ ಕದಿಲಿಕ್ಕಿಲ್ಲ, ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆಯಲ್ಲಿ ಆಸ್ಥಾನದ ಭಂಡಾರಗಳು, ಅದು ಇಂಥ ಒಂದು ಕನಕ ಭಂಡಾರಗಳು, ನಗನಾಣ್ಯಗಳನ್ನು ಅಲ್ಲಿ ಇಡಬಹುದು ಅನ್ನುವಂಥ ಒಂದು ನಂಬಿಕೆ. ಆದರೆ ನನಗೆ ಇವತ್ತಿನ ಈ ದೇವಸ್ಥಾನದ್ದು ಅನ್ನಿಸ್ತಾ ಇರತಕ್ಕಂಥದ್ದು, ಇದು ಭಾರತೀಯರ ಮೇಲೆ ಒಂದು ಭಯಕ್ಕೋಸ್ಕರವಾಗಿ ಇಟ್ಟದ್ದಲ್ಲ. ಯಾಕೆಂತಂದ್ರೆ ರಾಜರೇ ಆಳ್ತಾ ಇದ್ದದ್ರಿಂದ ಬೇರೆ ಹತ್ತಿರದ ಸಾಮಂತರ ರಾಜರುಗಳಾದ್ರೂ ಯುದ್ಧದಲ್ಲೇ ಅದು ನಡೀತಿತ್ತು. ಅಲ್ಲೂ ಅಷ್ಟೇ ಇದು ನಗನಾಣ್ಯಗಳು ಇಲ್ಲಿ ಒಂದನ್ನು ಗಮನಿಸಬೇಕು. ಸಾಮಂತ ರಾಜರು ಏನೇ ಆಗಲಿ, ಈಗ ನಮ್ಮ ಪ್ರದೇಶದ ಒಳಗಡೆ ಇರುವಂತಹ ಸಾಮಂತ ರಾಜರು ಏನೇ ಆಕ್ರಮಣ ಮಾಡಿದ್ರು ಕೂಡ ದೇವಸ್ಥಾನಗಳೇನು ಹೋಗ್ತಿರ್ಲಿಲ್ಲ. ಹೌದು, ಲೂಟಿ ಹೊಡಿತಿರ್ಲಿಲ್ಲ. ಆಮೇಲೆ ಇಲ್ಲಿ ಏನು ಅಷ್ಟ ನಗನಾಣ್ಯಗಳ ಬಗ್ಗೆ ಇತ್ತು, ಅಲ್ಲೂ ಅಷ್ಟೇ ಇರ್ತಿತ್ತು, ಹೆಚ್ಚು ಕಮ್ಮಿ. ಆಮೇಲೆ ಅದು ಏನಾದರೂ ವ್ಯಾಪ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಇವರು ಯುದ್ಧ ಮಾಡ್ತಾ ಇದ್ರು ಬಿಟ್ಟರೆ ನಗನಾಣ್ಯಗಳನ್ನ ದೋಚತಕ್ಕಂಥ ಸಂಸ್ಕೃತಿ ಭಾರತೀಯರದಿರಲಿಲ್ಲ. ಅದು ಬಂದದ್ದು ಎಲ್ಲಿ ಅಂತ ಅಂದರೆ ಮೊಘಲರಿಂದ, ಆಮೇಲೆ ಈ ಮುಸ್ಲಿಂ ಅರಬ್ ರಾಷ್ಟ್ರಗಳಿಂದ. ಯಾವಾಗ ಗಜ್ನಿ ಮಹಮ್ಮದ್ ಆಗಲಿ ಅಥವಾ ಗೋರಿ ಮಹಮ್ಮದ್ ಆಗಲಿ ಇವ್ರುಗಳೆಲ್ಲ ಬಂದರು, ಕರ್ನಾಟಕ ಅರ್ಧ ಲೂಟಿ ಆಗಿದ್ದ ಆ ಸಂದರ್ಭದಲ್ಲೇ. ಒಂದು ಕಾಲದಲ್ಲಿ ಇದು ಹೇಳಿದ್ರೆ ಇಷ್ಟು ದೊಡ್ಡ ಆಸ್ತಿ ಚಿನ್ನ ಇದೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯವು ಸಹ ಒಂದು ಕಾಲದಲ್ಲಿ ಕೇರಳ ಮತ್ತು ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಇವೆಲ್ಲವೂ ಸಹ ವಿಜಯನಗರ ಸಾಮ್ರಾಜ್ಯದಕ್ಕೆ ಬಂದಿತ್ತು. ಸುಮಾರು 1509 ಇಸ್ವಿ ಸಮಯಕ್ಕೆ ಕೃಷ್ಣದೇವರಾಯ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಈ ತನ್ನ ರಾಜ್ಯವನ್ನು ವ್ಯಾಪಿಸ್ಕೊಂಡಿದ್ದ. ಅದರೊಳಗೂ ಶ್ರೀಮಂತ ರಾಷ್ಟ್ರ, ಶ್ರೀಮಂತ ಚಕ್ರವರ್ತಿ ಅನ್ನುವಂಥ ಮಟ್ಟಕ್ಕೆ ಅವನ ಹೆಸರನ್ನು ಗಳಿಸಿದ್ದ. ಹಂಪಿನಲ್ಲಿ ನಾವು ನವರತ್ನಗಳನ್ನು ಸಂತೆ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ವಿ ಅಥವಾ ಚಿನ್ನಗಳನ್ನು ಸೇರ್ಗಟ್ಟಲೆ ಮಾರಿಕೊಟ್ಟಿದ್ದಿದೆ ಅನ್ನೋದಕ್ಕೆ ದಾಖಲೆಗಳಿವೆ. ನಿಜವಾದ ಸುವರ್ಣಯುಗ ಅಂತಂದ್ರೆ ಗುಪ್ತರದಲ್ಲ, ಅದು ವಿಜಯನಗರ. ಹೌದೌದು. ಅದರೊಳಗೆ ದಕ್ಷಿಣ ಭಾರತಕ್ಕೆ ಹೋಲಿಸಿದಾಗ ವಿಜಯನಗರವೇ ಒಂದು ಸುವರ್ಣಯುಗ ಅಂಥೇಳಿ. ಟಂಕಸಾಲೆಗಳಲ್ಲಿ ನಾಣ್ಯಗಳನ್ನು ಮುದ್ರಿಸಿದ್ದಕ್ಕೆ ಒಂದು ಬಹಳ ದೊಡ್ಡ ಲಾಂಛನವನ್ನು ಹೊಡೆದಿದ್ದು ಕೃಷ್ಣದೇವರಾಯ ಅನ್ನೋದು ನಾವು ದಾಖಲೆಗಳು ಹೇಳಿ. ನಿಜ. ಸೊ ಇದೆಲ್ಲದರ ಜೊತೆಗೆ ಇನ್ನಷ್ಟು ಕುತೂಹಲಗಳು ನಮ್ಮಲ್ಲಿ ಹೇಳ್ತವೆ.
ಇಷ್ಟೊಂದು ಬಂಗಾರ ಎಷ್ಟರ ಮಟ್ಟಿಗೆ ಶೇಖರಣೆ ಆಯಿತು ಅಂತ? ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಈಗ ಕೋಲಾರದ ಪಕ್ಕದಲ್ಲಿ ನೀವು KGF ಹೋದರೆ ಅದು ಎಷ್ಟು ಸಾವಿರ ಅಡಿ, ಎಷ್ಟು ಕಿಲೋಮೀಟರ್ ಕೆಳಗಡೆ ಹೋಗಿದೆ ಅನ್ನೋದನ್ನು ನಾವು ನೋಡ್ತೀವಿ. ಅಷ್ಟೊಂದನ್ನೆಲ್ಲ ಟನ್ಗಟ್ಟಲೆ ತೆಗೆದು ನಮಗೆ ಸಿಗುವಂಥದ್ದು ಗ್ರಾಮ್ಗಟ್ಟಲೆ ಬಂಗಾರ. ಇನ್ನು ಅಂಥದ್ರಲ್ಲಿ ನಮ್ಮ ಹಿರಿಯರು ಅಷ್ಟೊಂದು ಪ್ರಮಾಣದ ಬಂಗಾರವನ್ನು ಶೇಖರಿಸಿ ಇಟ್ಟಿರೋದು ಹೇಗೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಅಥವಾ ನಮ್ಮ ಹಿರಿಯರಿಗೆ ಏನಾದರೂ ರಸವಿದ್ಯೆಗಳೇನಾದರೂ ಗೊತ್ತಿತ್ತಾ ಬಂಗಾರವನ್ನು ತಯಾರು ಮಾಡುವಂಥದ್ದು? ಇಂಥ ಹಲವಾರು ಸಂದೇಹಗಳು ಕೂಡ ನಮಗೆ ಉದ್ಭವ ಆಗ್ತವೆ. ಜೊತೆಗೆ ಇದೊಂದು ದೇವಸ್ಥಾನದಲ್ಲಿ ಇಷ್ಟು ಸಿಕ್ಕರೆ ಬಹುಶಃ ಭಾರತದಲ್ಲಿರುವಂಥ ಬೇರೆ ಬೇರೆ ದೊಡ್ಡ ದೊಡ್ಡ ದೇಗುಲಗಳನ್ನು ಶೋಧಿಸಿಬಿಟ್ರೆ ಅದೆಷ್ಟು ಪ್ರಮಾಣದ ಚಿನ್ನ, ವಜ್ರ, ವೈಡೂರ್ಯಗಳು ಸಿಗಬಹುದು ಅನ್ನುವಂಥದ್ದು. ಸೊ ಇದೆಲ್ಲದನ್ನು ಸಂಬಂಧಪಟ್ಟದ ಜೊತೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.